ಬಂಗಾರಪ್ಪ ಬಡಾವಣೆ ಮಾಜಿ ಮುಖ್ಯಮಂತ್ರಿಗಳು ಹೆಸರಿಟ್ಕೊಂಡಿದ್ದಾರೆ. ಇಲ್ಲಿರೋರೆಲ್ಲ ಬಡವರೇ. ಇಲ್ಲಿ ಬೇಕಾಗಿರೋಂಥ ಮೂಲ ಸೌಕರ್ಯ ಅಂತ ಕೊಡುವಂಥ ಕೆಲಸನ ನಾವು ನಗರಸಭೆಯಲ್ಲಿದ್ದಂಥ ಸಂದರ್ಭ ನಾವು ಮಾಡಿದ್ದೇವೆ. ಈ ಬಡಾವಣೆ ಬಡವರ ಬಡಾವಣೆ ಇದು. ಇಲ್ಲಿ ಇವತ್ತು ಯಾವನೋ ಒಬ್ಬ ದುಷ್ಕರ್ಮಿ, ಮುಸಲ್ಮಾನ್ ದುಷ್ಕರ್ಮಿ ಬಂದು ಗೂಂಡಾವರ್ತನೆ ಪ್ರದರ್ಶನ ಮಾಡಿ ಇಲ್ಲಿರುವಂಥ ಬಡವರು ಕಟ್ಟಿರುವಂಥ ಒಂದು ದೇವಸ್ಥಾನ ಹೊಡೆದಿದ್ದಾನೆ. ಈ ದೇವಸ್ಥಾನ ಹೊಡೆದಿರುವಂಥದ್ದು ಸರಿಯಲ್ಲ. ಇದು ಅವನು ಹೊಡೆದಿರೋ ಕಾರಣ ಗೊತ್ತಾ ನಿಮಗೆ? ಅವನ ಮನೆ ಎದುರುಗಡೆ ಇದೆ ಅಂತ. ಭೂತಪ್ಪನ ಗುಡಿ ಎದುರುಗಡೆ ಮಸೀದಿಗಳಿರುತ್ತೆ, ಹಿಂದೂ ಮನೆ ಎದುರುಗಡೆಗೆ ಮಸೀದಿಗಳಿರುತ್ತೆ, ಆಂಜನೇಯ ದೇವಸ್ಥಾನದ ಎದುರುಗಡೆ ಮಸೀದಿಗಳಿರುತ್ತೆ. ಹಾಗಾದ್ರೆ ಯಾರು ಹಿಂದೂಗಳಿಗೆ ಅದನ್ನು ಹೊಡೆದಾಕ್ರಿ ಅಂತ ಹೇಳಿದಾರ? ಯಾರು ಹೊಡೆದು ಹಾಕಿದಾರ? ಇಲ್ಲಿ ಯಾವನು ದುಷ್ಕರ್ಮಿ ಗೂಂಡಾ ಇದ್ದಾನೆ ಅವನನ್ನು ಬಂಧಿಸಬೇಕು, ಕಾನೂನು ಕ್ರಮ ತಗೊಳ್ಬೇಕು. ಅವನು ಕಟ್ಟಿರುವಂತ ಅಕ್ರಮವಾದಂತ ಮನೆಯನ್ನ ನಾಳೆ ಒಡೆದು ಹಾಕಬೇಕು ಮಹಾನಗರ ಪಾಲಿಕೆಯವರು. ಅವಾಗ ಈ ತರದ ಇನ್ಸಿಡೆಂಟ್ಗಳು ಇನ್ನೊಂದ್ಸರಿ ನಡೆಯೋದಿಲ್ಲ. ಮಹಾನಗರ ಪಾಲಿಕೆ ಕಮಿಷನ್ ಹತ್ರ ನಾನು ಮಾತಾಡಿದ್ದೇನೆ. ಸಂಬಂಧಪಟ್ಟಂತ ರಕ್ಷಣಾ ಇಲಾಖೆ ಡಿವೈಎಸ್ಪಿ ಅವರು ಇಲ್ಲಿ ಬಂದಿದ್ದಾರೆ. ಅವರಿಗೂ ಹೇಳಿದ್ದೇನೆ, ನಾಳೆ ನೀವಿಬ್ರು ಸೇರಿ ಅದನ್ನ JCB ಮೂಲಕ ಅಕ್ರಮ ಮನೆಯನ್ನ ನೀವು ಹೊಡೆದಾಕ್ತೇ ಹೋದ್ರೆ ಆ ಮನೆಯನ್ನ ನಾವೆಲ್ಲ ಸೇರಿ ಸರ್ವನಾಶ ಮಾಡಕ್ಕೇನ್ ಬೇಕೋ ನಾವು ಮಾಡೋ ತಯಾರಿದ್ದೇವೆ. ಅದಕ್ಕೆ ಅವಕಾಶ ಕೊಡಬೇಡಿ ಅಂತ ಹೇಳಿದೆ ರಕ್ಷಣಾ ಇಲಾಖೆಗೆ. ನಿಮ್ಮ ಮನೆ ಎದುರುಗಡೆ ಇರುವಂತ ದೇವಸ್ಥಾನ ದೇವ್ರ ನೋಡಕ್ ನಿನಗೆ ಆಗಲ್ಲ ಅಂದ್ರೆ ಇಲ್ಲ ಕಿರ್ತಿಯ ಮಗನೇ ಹೋಗು ಅಂತ ಹೇಳಿದ್ದೇವೆ ನಾವು. ಇನ್ನು ವಾಸನೆ ಮಾಡ್ತಾ ಇಲ್ಲ ಅವನು ಇಲ್ಲಿ ಬಂದು, ಇನ್ನು ಕಟ್ತಾ ಇದ್ದಾನೆ ಮನೆ. ಆ ಮನೆಯಲ್ಲಿ ವಾಸ ಇಲ್ಲದೆ ಇರುವಂತ ಒಬ್ಬ ವ್ಯಕ್ತಿ ಕಟ್ತಾ ಇರೋನ್ ಬಂದು ಎದುರುಗಡೆ ಕಟ್ಟಿರುವಂತ ದೇವಸ್ಥಾನ ಹೊಡೆದಾಕ್ತಾನೆ ಅಂತ ಹೇಳಿದ್ರೆ ಹಿಂದೂ ಸಮಾಜ ಫೇಸ್ ಮಾಡತ್ತೆ. ಇಲ್ಲಿರೋಂಥ ಬಡವರಿಗೆ ಹೇಳಿದ್ದೇವೆ, ಧೈರ್ಯವಾಗಿರಿ ಅಂತ ಹೇಳಿದ್ದೇವೆ, ಅವ್ರಿಗೆ ರಕ್ಷಣೆ ಕೊಡುವಂತ ಕೆಲಸ ಮಾಡ್ತೇವೆ ಅಂತ ಹೇಳಿದ್ದೇವೆ. ಈಗ ಶಾಂತಿನಗರದಲ್ಲಿ ಬಂದಿರೋದು ನಾನು. ಶಾಂತಿನಗರದಿಂದ ಮುಂದಿರುವಂಥದ್ದೇ ಇದು. ಶಾಂತಿನಗರದಲ್ಲಿ ನೆಮ್ಮದಿಯಾಗಿ ಹಬ್ಬ ಮಾಡ್ತಾ ಇದ್ದಾರೆ. ಸೋಮವಾರ ಬೆಳಕರಿದ್ರೆ ಮೊಹರಂ ರೀ, ಮೊಹರಮ್ಮ ಸೋಮವಾರ ಬೆಳಗ್ಗೆ. ಭಾನುವಾರ ಮಾಡಬೇಕಿತ್ತು, ಸೋಮವಾರ ಮಾಡ್ತಾ ಇದ್ದಾರೆ. ಆ ಪ್ರಮುಖ ರಸ್ತೆಯಲ್ಲಿ ಬರಬೇಕಾದ್ರೆ ಏನ್ ದೇವರು ಕೂರಿಸಿದ್ದಾರೆ ಅದ್ರ ಎದುರುಗಡೆ ಇರೋಂಥ ಎಲ್ಲ ಹಿಂದೂಗಳ ಮನೆನೇ ಇರೋದು. ಒಬ್ರು ಹಿಂದೆ ಯಾರು ಅದನ್ನು ತೆಗೆದಾಕ್ರಿ ಅಂತ ಹೇಳಿದೀವ? ಶಾಂತಿನಗರದ ಯಾರು ಬಂದು ಅಲ್ಲಿ ಇರಬಾರ್ದು ಅಂತ ಯಾರು ಹೇಳಿದಾರ? ಹೇಳಲ್ಲ. ನಮ್ಮ ಸಂಸ್ಕೃತಿ ಅಲ್ಲ ಅದು. ಆದ್ರೆ ಈ ಕೆಟ್ಟ ಸಂಸ್ಕೃತಿ ಇರುವಂತ ಪರಂಪರೆ ಇರುವಂತ ಈ ಮುಸಲ್ಮಾನ್ ದುಷ್ಕರ್ಮಿ ಏನಿದಾನೆ ಅವನ ಮನೆ ಅಂತೂ ಉಳಿಸಕ್ ತಯಾರಿಲ್ಲ. ಕಾರ್ಪೊರೇಷನ್ ಮಾಡಬೇಕು ರಕ್ಷಣಾಧಿಕಾರಿಗಳ ಸಹಕಾರದಿಂದ. ಇಲ್ದಾದ್ರೆ ಅನಿವಾರ್ಯ ನಾವು ಮಾಡ್ತೀವಿ.